ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ನೆಲಸಮವಾಗಲಿದೆ 18 ಅಂತಸ್ತಿನ ಕಟ್ಟಡ. ಬೀಳುವ ಸ್ಥಿತಿಯಲ್ಲಿದ್ದ ಅಪಾರ್ಟ್ಮೆಂಟ್ ನೆಲಸಮವಾಗಲಿದೆ. ಕೂಡ್ಲು ಬಳಿ ಇರುವ ಬೃಹತ್ ಅಪಾರ್ಟ್ಮೆಂಟ್ 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಬೃಹತ್ ವಸತಿ ಸಂಕೀರ್ಣ ಇದೆ. ಬೆಂಗಳೂರಿನಲ್ಲಿ ನೆಲಸಮವಾಗಲಿದೆ. ಬರೋಬ್ಬರಿ 18 ಅಂತಸ್ತಿನ ಕಟ್ಟಡ ಇದು. ಬೀಳುವ ಸ್ಥಿತಿಯಲ್ಲಿತ್ತಂತೆ. ಸೊ ಅಪಾರ್ಟ್ಮೆಂಟ್ ಅನ್ನ ನೆಲಸಮವನ್ನ ಮಾಡ್ತಿದ್ದಾರೆ. ಕೂಡ್ಲು ಬಳಿ ಇರುವ ಬೃಹತ್ ಅಪಾರ್ಟ್ಮೆಂಟ್ ಇದು. ಒಟ್ಟು 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಬೃಹತ್ ವಸತಿ ಸಂಕೀರ್ಣ ಇದು. ಇಂದು ಕಟ್ಟಡವನ್ನ ಕೆಡವೋದಕ್ಕೆ SNN ರಾಜ್ಕಾರ್ಪ್ ಸಿದ್ಧತೆಯನ್ನ ಮಾಡಿದೆ. ಕಟ್ಟಡದ ಒಂದು ಭಾಗ ವಾಲಿರುವ ಹಿನ್ನೆಲೆ ನೆಲಸಮಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ನೆಲಸಮ ಕಾರ್ಯಾಚರಣೆಗೆ ಬಹುತೇಕ ಸಿದ್ಧತೆಯನ್ನ ಮಾಡಿದ್ದಾರೆ. ಈ ರೀತಿ ಕ್ರಮವನ್ನು ಕೈಗೊಂಡಿರೋದು ಬಹಳಷ್ಟು ಒಳ್ಳೆಯದು. ಬಿಕಾಸ್ ಈ ರೀತಿ ವಾಲಿರುವಂತಹ ಕಟ್ಟಡ ಏನಾದರೂ ಅಕಸ್ಮಾತ್ ಆಗಿ ಬಿದ್ದರೆ ಬಹಳಷ್ಟು ಸಾವು ನೋವು ಸಂಭವಿಸುತ್ತೆ. ಆದ್ದರಿಂದ ಈ 18 ಅಂತಸ್ತಿನ ಕಟ್ಟಡ ಏನೋ ಪ್ರಾಬ್ಲಮ್ ಆಗಿ ಬೀಳುವಂತಹ ಸ್ಥಿತಿಯಲ್ಲಿದೆ, ವಾಲಿದೆ ಒಂದು ಕಡೆ. ಸೊ ಅದನ್ನು ತೆರವನ್ನು ಮಾಡೋದಕ್ಕೆ ಇದೀಗ ಸಿದ್ಧವಾಗಿದ್ದಾರೆ. ಒಟ್ಟು 200 ಕೋಟಿ ವೆಚ್ಚದಲ್ಲಿ ಈ ಬೃಹತ್ ವಸತಿ ಸಂಕೀರ್ಣವನ್ನು ನಿರ್ಮಾಣವನ್ನು ಮಾಡಲಾಗಿತ್ತು. ಬಟ್ ಇದು ವಾಲಿರೋದ್ರಿಂದ ಇನ್ನು ಅನಾಹುತ ಆಗುತ್ತೆ ಅಂತ ಇಂದು ಕಟ್ಟಡವನ್ನು ಕೆಡವೋದಕ್ಕೆ SNN ರಾಜ್ಕಾರ್ಪ್ ಅವರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಕಟ್ಟಡದ ಒಂದು ಭಾಗ ವಾಲಿರುವ ಹಿನ್ನೆಲೆ ನೆಲಸಮಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇಂದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಯಾವ ರೀತಿ ಇದು ಅಪಾರ್ಟ್ಮೆಂಟ್ ವಾಲಿತ್ತು, ಆಮೇಲೆ ಏನು ರೀಸನ್, ಸದ್ಯಕ್ಕೆ ಅಪಾರ್ಟ್ಮೆಂಟ್ನವರು ಏನು ಹೇಳ್ತಾ ಇದ್ದಾರೆ, ನೆಲಸಮ ಕಾರ್ಯಾಚರಣೆ ಸಿದ್ಧತೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ ಗಣೇಶ್? ಮಲ್ಲಿಕಾರ್ಜುನ್, ಈಗಾಗಲೇ ತಮಗೂ ತಿಳಿದಿರುವಂತೆ ಮುಖ್ಯವಾಗಿ ಇದು ಈ ಅಪಾರ್ಟ್ಮೆಂಟ್ ನಿಯಮಗಳನ್ನ ಮೀರಿ ಏನು ಕಟ್ಟಡಗಳನ್ನ ಅಥವಾ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಒಂದು ಗಂಭೀರವಾದ ಆಪಾದನೆ ಇತ್ತು. ಅಲ್ಲದೆ ಈ ಒಂದು ಬಿಲ್ಡಿಂಗ್ ಫಿನಿಶಿಂಗ್ ಆಗುವಂತ ಮುಂಚೆನೆ ವಾಲ್ತಾ ಇತ್ತು, ಅಂದ್ರೆ ಒಂದು ದಿಕ್ಕಿನಲ್ಲಿ ಬಿಲ್ಡಿಂಗ್ ವಾಲ್ತಾ ಇತ್ತು. ಹಾಗಾಗಿ ಇದು ಸಹಜವಾಗಿ ಎಲ್ಲ ಒಂದು ರೀತಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಗಳನ್ನ ಕಟ್ಟುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಂತಹ ಅನುಮತಿಗಳಾಗ್ಲಿ ಅಥವಾ ಅದಕ್ಕೆ ಹಾಕುವಂತಹ ಮಟೀರಿಯಲ್ಸ್ ಗಳಾಗ್ಲಿ ಅಥವಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಈ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿತ್ತು ಅನ್ನುವಂಥದ್ದು ಇಡೀ ಸಾಕಷ್ಟು ಚರ್ಚೆಗಳ ಕಾರಣ ಆಗಿದೆ. ಇದರಲ್ಲಿ ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ, ಟೌನ್ ಪ್ಲಾನಿಂಗ್ ಗಳ ಸಂಬಂಧಪಟ್ಟಂತಹ ಸಿಬ್ಬಂದಿಗಳ ಅಧಿಕಾರಿಗಳ ವರ್ಗಗಳ ಒಂದ್ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಆಪಾದನೆ ಕೂಡ ಬಂದಿತ್ತು. ಆ ನಿಟ್ಟಿನಲ್ಲಿ ಸ್ವತಃ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಮುಖ್ಯವಾಗಿ ಒಂದು ಬಿಲ್ಡಿಂಗ್ ಕಟ್ಟಡವನ್ನು ನಿರ್ಮಾಣ ಮಾಡುವಂತ ಗುತ್ತಿಗೆದಾರರಾಗಲಿ ಅಥವಾ ಮಾಲೀಕರನ್ನ ಕರೆಸ್ಕೊಂಡು ಸಭೆಯನ್ನ ಮಾಡಿದ್ರು. ಇದು ಏನಾಗಿದೆ ಅಂತ ಅಂದಾಗ ಅಲ್ಲಾದಂತಹ ಕೆಲವೊಂದು ಅಕ್ರಮಗಳು, ಹಾಗೇನೆ ನಿಯಮ ಬಾಹಿರವಾಗಿ ಕಟ್ಟಡದ ನಿರ್ಮಾಣ ಮಾಡಲಾಗಿದ್ದು, ಕಳಪೆ ಗುಣಮಟ್ಟದ ಕಾಮಗಾರಿಗಳಿಗೆ ಕಳಪೆ ಗುಣಮಟ್ಟದ ಮಟೀರಿಯಲ್ಸ್ ಗಳನ್ನ ಬಳಸಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಅಂತಿಮವಾಗಿ ಈ ಒಂದು SNN ರಾಜ್ಕಾರ್ಪ್ ಏನು ಸಂಸ್ಥೆಯ ಒಡೆತನದಲ್ಲಿರುವಂತಹ ಬಹುಮಹಡಿ ಕಟ್ಟಡ ಏನಿದೆ ಅಥವಾ ಅಪಾರ್ಟ್ಮೆಂಟ್ ಏನಿದೆ ಅದನ್ನ ಈಗಾಗಲೇ ನೆಲಸಮ ಮಾಡ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೀಗ SNN ರಾಜ್ಕಾರ್ಪ್ ಸಂಸ್ಥೆ ಸಿಬ್ಬಂದಿಗಳಿಂದ ಇದು ಆಗ್ತಾ ಇದೆ. ಇದು ಕೂಡ್ಲು ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಇದು ಒಂದು ರೀತಿಯಲ್ಲಿ ಸಾಕಷ್ಟು ತೀವ್ರ ಟೀಕೆ ಹಾಗೂ ಚರ್ಚೆಗೆ ಕಾರಣವಾಗಿದೆ ಅಂತಂದ್ರೆ, ಇನ್ನೂ ಕೂಡ ಆ ಒಂದು ಅಪಾರ್ಟ್ಮೆಂಟ್ ಕಾಮಗಾರಿ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಅಪೂರ್ಣವಾದ ಸಂದರ್ಭದಲ್ಲೇ ಒಂದು ದಿಕ್ಕಿನಡೆಗೆ ವಾಲ್ತಾ ಇರುವಂತಹ ದೃಶ್ಯಗಳಿಗೆ ಕಂಡು ಬಂದಿತ್ತು. ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂತಹ ಪ್ರಶ್ನೆಗಳು ಉದ್ಭವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಸೂಚನೆ, ಸಂಬಂಧಪಟ್ಟಂತಹ ಸಚಿವರ ಸೂಚನೆ ಹಿನ್ನೆಲೆಯಲ್ಲಿ ಈಗ ಕಂಪನಿ ಅದನ್ನ ಸಂಪೂರ್ಣವಾಗಿ ನೆಲಸಮ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಸುಮಾರು ಇದು 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಅಪಾರ್ಟ್ಮೆಂಟ್ ಆಗಿತ್ತು. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಮಾಹಿತಿಗಾಗಿ.